ಶಿವಸ್ವರೂಪಿಗಳೇ, ಇಲ್ಲಿ ಶ್ರೀ ಹನುಮಂತನ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಹನುಮಂತ ಎಲ್ಲರಿಗೂ ಗೊತ್ತಿದ್ದಂಥ ದೇವರು. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಪರಮ ಶಿಷ್ಯನು, ಪರಮ ಸೇವಕನೂ ಹೌದು. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗಾಗಿ ಶ್ರೀಮನ್ನಾರಾಯಣನು ಅವತಾರ ತೊಟ್ಟು ಧರೆಗೆ ಬಂದಾಗ ರಾಮಾವತಾರದಲ್ಲಿ ರಾಮನ ಜೊತೆಗೆ ಸೇವಾಧಾರಿಯಾಗಿ ಸೇವೆಯನ್ನು ಸಲ್ಲಿಸಿ ಕೀರ್ತಿಶಾಲಿಯಾಗಿರುವಂತಹ ಶ್ರೀ ಹನುಮಂತನ ಮಹಿಮೆ ಬಹಳ ದೊಡ್ಡದದ. ಹನುಮಂತನ ಹೆಸರಿನಲ್ಲಿ ಎಷ್ಟು ಸಾಮರ್ಥ್ಯದ. ಭೂತ ಪಿಸಾಚ ನಿಕಟ ನಹಿ ಆವೆ, ಮಹಾವೀರ ಜಬ ನಾಮ ಸುನಾವೆ. ತುಳಸಿದಾಸರ ಬಹಳ ಚಂದ ಹನುಮಾನ ಚಾಲಿಸಾದಲ್ಲಿ ಬರೀತಾರೆ, ಹನುಮಂತನ ಹೆಸರು ಯಾರು ತಗೋತಾರೋ ಅವರಿಗೆ ಭೂತ ಪಿಶಾಚಿಗಳು ಹತ್ತಿರ ಬರಂಗಿಲ್ಲ. ಇಷ್ಟೆಲ್ಲ ನಿಮ್ಗೆಲ್ಲ ಅನುಭವ ಇರ್ತದ. ಏನು ಅಂತ ಕೇಳಿದ್ರೆ, ಯಾರಿಗಾರ ಏನಾರ ದುಷ್ಟ ಶಕ್ತಿಗಳು ಯಾವುದರ ಸೋಂಕಿತು ಅಂದ್ರೆ ಅಂಥವರಿಗೆ ಬಲ್ಲವರು ಹಿರಿಯರು ಹನುಮಂತನ ಸೇವೆ ಮಾಡಪ್ಪ ಎಲ್ಲ ಸರಿ ಹೋಗ್ತದ ಅಂತ ಹೇಳ್ತಾರೆ. ಹನುಮಂತನ ಸೇವೆ ಯಾರು ಮಾಡ್ತಾರ, ಹನುಮಂತರಿಗೆ ಸುತ್ತ ಹಾಕ್ತಾರ ಅಂಥವ್ರಿಗೆ ಆ ಪೀಡಗಳೆಲ್ಲ ದೂರ ಆಗ್ತಾವ, ಅವರಿಗೆ ಆರಾಮಾಗ್ತದೆ. ಅದಕ್ಕೆ ಹನುಮಂತನ ಮಹಿಮೆ ಬಹಳ ದೊಡ್ಡದು. ಈ ಹನುಮಂತನ ವ್ಯಕ್ತಿತ್ವ ಎಂಥದ್ದು, ಹನುಮಂತನಿಂದ ನಾವು ಏನು ಕಲಿಬೇಕು ಅಂಬುದು ಬಹಳ ಮುಖ್ಯ. ಜಾತ್ರಾ ಮಹೋತ್ಸವ ಮಾಡ್ತಾ ಇದ್ದೇವೆ, ಬಹಳ ಸಂತೋಷ. ಜೊತೆಗೆ ಹನುಮಂತನ ಸಂದೇಶನೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅವರು ನಮಗೆ ಏನು ತಿಳಿಸಿಕೊಟ್ಟಾರ, ಏನು ಸಂದೇಶ ಕೊಟ್ಟಾರ ಅನ್ನೋದನ್ನು ನಾವು ಲಕ್ಷ್ಯ ಕೊಡಬೇಕು. ಹನುಮಂತ ಎಂಥ ಗುರುಭಕ್ತ ಅಂದ್ರ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲ್ಪಟ್ಟದು. ರೋಮ ರೋಮದಲ್ಲಿ ರಾಮನನ್ನ ತುಂಬಿಕೊಂಡಿರ್ತಕ್ಕಂಥ ಹನುಮಂತ ಎಂಥ ಗುರುಭಕ್ತ ಅಂದ್ರ ನಿರಂತರವಾಗಿ ನಾಮಸ್ಮರಣೆಯಲ್ಲಿ ಇರ್ತಿದ್ದ. ಅದಕ್ಕ ಗುರುಭಕ್ತಿ ಕಲಿಬೇಕಾಗಿದೆ ಹನುಮಂತನ. ಗುರುಭಕ್ತಿ ಮಾಡಬೇಕಾದ್ರೆ ಗುರುವಿನಲ್ಲಿ ಎಂಥ ಭಾವ ಇರಬೇಕು. ಹನುಮಂತನ ಜೀವನ ಚರಿತ್ರೆ ನೀವು ತೆಗೆದು ನೋಡ್ರಿ, ಹನುಮಂತನ ಉದಾಹರಣೆಗಳ ಮುಂದಿಟ್ಟುಕೊಂಡು ನೋಡಿದಾಗ ನಮಗೆ ಗೊತ್ತಾಗ್ತದೆ ಹನುಮಂತ ಎಂಥ ಭಕ್ತ ಇದ್ದ, ಗುರುಭಕ್ತ ಇದ್ದ. ಗುರುನಾಥ ಗುರುವಿನಿಕ್ಕಿಂತ ದೊಡ್ಡದಿಲ್ಲ ಅಂತ ಅವ ಹನುಮಂತ ತಿಳ್ಕೊಂಡಿದ್ದ. ಗುರು ಥೋರ ಕಿ ದೇವ ಥೋರ ಮಣಾವಾ, ಆದಿ ನಮಸ್ಕಾರ ಕೋಣಾಸಿ ಕರಾವ. ಸಮರ್ಥ ರಾಮದಾಸರು ಬರೀತಾರೆ ಗುರುವಿನ ಮಹಿಮೆ. ಗುರು ದೊಡ್ಡವಲ್ಲೇ, ದೇವರಿಗೆ ದೊಡ್ಡವಲ್ಲೇ. ಇಬ್ಬರು ಒಂದು ವೇಳೆ ನಾನು ಎದುರು ಬಂದು ನಿಂತಾರಂದ್ರೆ ಮೊದಲು ಯಾರಿಗೆ ನಮಸ್ಕಾರ ಮಾಡಲಿ ಅಂತ ಕೇಳತ್ತ. ಗುರು ಥೋರ ಕಿ ದೇವ ಥೋರ ಮಣಾವಾ, ಆದಿ ನಮಸ್ಕಾರ ಕೋಣಾಸಿ ಕರಾವ. ಕೇಳ್ತಾರವ್ರು, ನಾ ಯಾರಿಗೆ ನಮಸ್ಕಾರ ಮಾಡಿ ಅಂತ ಕೇಳಿ ಉತ್ತರ ಕೊಡ್ತಾರ ತಾವೇ. ಮಲಾಭಾಸತೋ ಸದ್ಗುರು ಥೋರವಾಟೆ, ದಯಾಚೆ ಪ್ರಸಾದೆ ರಘುನಾಥ ಭೇಟೆ.
ನನಗೆ ದೇವರು ತೋರಿಸ್ಕೊಟ್ಟವ ಸದ್ಗುರು ಅದಾನ, ಅದಕ್ಕೆ ಸದ್ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಹನುಮಂತನಿಂದ ಬಹಳಷ್ಟು ಮಾತು ಕಲಿಬೇಕಾಗ್ಯದ. ನಮಗೆ ಗುರುಭಕ್ತರಲ್ಲಿ ಏಕತಾ ಇರಬೇಕು ಅನ್ನುವ ಸಂದೇಶ ಹನುಮಂತಂದದ. ವಿಚಾರ ಮಾಡಿರಿ, ಸೀತಾ ಶೋಧನೆಗೆ ಹೊರಟಾಗ, ಸೀತೆಯನ್ನು ಹುಡುಕ್ಲಕ್ಕೆ ಹೊರಟಾಗ ಹನುಮಂತನ ಪಾತ್ರ ಎಷ್ಟು ದೊಡ್ಡದದ. ಸೀತೆಯನ್ನ ಗುರುತಿಸಿಕೊಂಡ. ರಾವಣನ ಅಶೋಕ ವಾಟಿಕೆಯಲ್ಲಿ ಬಂಧನಗೊಳಗಾಗಿ ಇದ್ದಂಥ ಸೀತೆಯ ಪತೆಯನ್ನು ಹಚ್ಚದ. ಅಷ್ಟೇ ಅಲ್ಲ, ರಾಮನೊಂದಿಗೆ ಲಂಕೆಗೆ ಹೋಗಿ ರಾವಣನ ಸಂಹಾರ ಮಾಡಿ ಬರಬೇಕಾದ್ರೆ ಲಂಕೆಗೆ ಹೋಗಬೇಕು, ಸಮುದ್ರ ದಾಟಬೇಕಾಗಿತ್ತು. ಆವಾಗ ವಾನರ ಸೇನೆಯನ್ನ ರಚನೆ ಮಾಡಿ ಹನುಮಂತ ಸೇತುವೆಯನ್ನ ಕಡ್ದ. ಎಂಥ ಅದ್ಭುತ ಕಾರ್ಯ! ಆ ಕಲ್ಲುಗಳು ನೀರಿನಲ್ಲಿ ತೇಲುವಂಗ ರಾಮನಾಮವನ್ನು ಬರೆದು ಸೇತುವೆಯನ್ನು ಕಡಿದ್ರು. ರಾಮನಾಮ ಬರೆಯೋದು ಅಂದ್ರೆ ಅರ್ಥ ಏನು? ಇಲ್ಲಿ ಕಲ್ಲು ಸದೃಶ್ಯವಾದಂಥ ಹೃದಯದಲ್ಲಿ ರಾಮನಾಮ ಬರಿಬೇಕಾಗ್ಯದ ಗುರುಪುತ್ರ. ಯಾರು ಹೃದಯ ಕಲ್ಲದ ಅಂಥ ಕಲ್ಲಿನಂಥ ಹೃದಯದಲ್ಲಿ ರಾಮನಾಮ ಯಾರು ಬರ್ಕೋತಾರೋ ಅವರು ಭವಸಾಗರದಲ್ಲಿ ತೇಲ್ತಾರೆ. ಅದಕ್ಕೆ ಆ ಎಲ್ಲ ವಾನರರು ಒಂದು ಮನಸ್ಸಿನಿಂದ ಒಗ್ಗಟ್ಟಾಗಿ ಆ ರಾಮಭಕ್ತಿಯಲ್ಲಿ ತಲ್ಲೀನರಾಗಿ ಆ ಕಲ್ಲುಗಳ ಮೇಲೆ ರಾಮನಾಮ ಬರೆದು ನೀರಿನಲ್ಲಿ ಬಿಟ್ಟಾಗ ಅವೆಲ್ಲ ತೇಲಾಡ್ದು ಸೇತುವೆ ತಯಾರಾಯಿತು, ಲಂಕೆಗೆ ಹೋದರು. ಹಂಗ ಈ ನಾವು ಭವಸಾಗರದಿಂದ ನಾವು ದಾಟಬೇಕಾದ್ರೆ ನಾವೆಲ್ಲ ಹೆಂಗಿರ್ಬೇಕು ಅಂದ್ರೆ ನಾವು ಒಂದು ಮನಸ್ಸಿನಿಂದ ಇರಬೇಕು. ಗುರುಪುತ್ರರಾದವರು ಈ ಸಂದೇಶ ತಿಳ್ಕೋಬೇಕು ಹನುಮಂತನಿಂದ. ಗುರುಭಕ್ತರು ಯಾರು ಹರೋ ಅವರೆಲ್ಲ ತಿಳ್ಕೋಬೇಕು ಈ ಮಾತು ಏನು ಅಂದ್ರೆ ನಾವೆಲ್ಲ ಒಂದು ಎಂಬ ಭಾವ ಬರಬೇಕು. ಆ ಭಾವ ನಮ್ಮಲ್ಲಿ ಇದ್ದಾಗ ಮಾತ್ರ ಭವಸಾಗರದಿಂದ ದಾಟಲಿಕ್ಕೆ ಸಾಧ್ಯ. ಈಗ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳಿದ್ರೆ ತಿಳಿತದ. ತೆಂಗಿನ ಝಾಡು ಗೊತ್ತಾಗಲ್ಲ ನಿಮಗೆ? ತೆಂಗಿನ ಝಾಡು ಹೆಂಗೆ ಗೊತ್ತಾಗಲ್ಲ, ಎಲ್ಲರಿಗೂ ಗೊತ್ತದ. ಹುಡುಗದು ಅಂಗಳು ಹುಡುಕ್ತಿರಲ್ಲ, ಮುಂಜಾನೆ ಎದ್ದು ಹುಡುಗ್ಲಾತ್ರ ತೆಂಗಿನ ಝಾಡದಾಗಿನ ಒಂದೊಂದು ಕಡ್ಡಿ ಉಚ್ಚಿ ಬೀಳ್ತಾವೆ ಇಲ್ಲ? ಬೀಳ್ತಾವಲ್ಲ. ಆ ಬಿದ್ದಿದ ಕಡ್ಡಿ ತಗೊಂಡು ವಾಪಸ್ ರಜಗಿಲ್ದಾಗ ಹಚ್ಚಬೇಕಾ, ಏನು ಹಂಗೆ ಬಿಟ್ಕೊಂಡು ಹೋಗ್ಬೇಕು? ಶಾಣೆ ಹೆಣ್ಮಗಳು ಇದ್ರೆ ಏನು ಮಾಡ್ತಾಳ್ರಿ, ಆ ಕೆಳಗೆ ಉಚ್ಕೊಂಡು ಬಿದ್ದಿದ ಕಡ್ಡಿಗೆ ಮತ್ತೆ ರಜಗಿಲ್ದಾಗ ಸೇರಿಸ್ತಾಳೆ. ಒಂದು ವೇಳೆ ಆ ಕಡ್ಡಿಗಳು ಹಂಗೆ ಬಿಟ್ಕೊಟ್ಟು ಹೋದೇವಿ ಅಂದ್ರೆ ದಿನ ಒಂದು ಎರಡು ಕಡ್ಡಿಗಳು ಬಿಟ್ಕೊಟ್ಟು ಹೋದ್ರೆ ರಜಗಿಲ್ ಉಳಿತದೇನೋ? ಹಸು ಕಡ್ಡಿಗಳು ಒಂದು ವೇಳೆ ಒಂದ್ಸರಿ ಜೋಡಿಸ್ರ, ಒಬ್ಬ ಮನೆ ಮುಂದಿಂದ ಹೋಗ್ತಿದ್ದ ಹೆಣ್ಮಕ್ಳು ಇವು ಅಂಗಳಾಗ ಹಂಗೆ ಕಡ್ಡಿಗಳು ಬಿಟ್ಟು ಹಾಕ್ತಿದ್ರು. ಒಬ್ಬ ದಿವಸ ವಾಕಿಂಗ್ ಹೋಗ್ತಿದ್ದ ಮನೆ ಮುಂದಿನ. ಅವ ದಿವಸ ಏನು ಮಾಡ್ದ, ಆ ಕಡ್ಡಿಗಳಿಗೆ ಭೇಟಿ ಹಾಕ್ತಿದ್ರಲ್ಲ ಅವರು, ಆ ಉಚ್ಕೊಂಡು ಬಿದ್ದಿದ್ದ ಕಡ್ಡಿಗಳಿಗೆಲ್ಲ ಜಮಾಸ್ದ. ಅದೇನಾಯ್ತು? ಒಂದು ರಜಗಿಲು ತಯಾರಾಯ್ತು. ಆ ರಜಗಿಲು ವಿಚಾರ ಮಾಡ್ರಿ, ಇಲ್ಲಿ ತಿಳ್ಕೊಂಬ ಮಾತು ಏನದಂದ್ರ, ಒಂದೊಂದು ಕಡ್ಡಿ ಬೇರೆ ಬೇರೆ ಆಗಿ ಬಿದ್ದಾಗ ಅದಕ್ಕೆ ಏನಂತ ಕರೀತಾರ? ರಜಗಿಲ್ ಅಂತಾರ. ಒಂದೊಂದು ಕಡ್ಡಿ ಬೇರೆ ಬೇರೆ ಉಚ್ಕೊಂಡು ಬಿದ್ದಾಗ ಏನಂತಾರ? ಅದಕ್ಕೆ ರಜ ಅಂತಾರ. ಅಂಥವು ಎಲ್ಲ ಕಡ್ಡಿ ಒಂದ್ಸಲಿ ಸೇರಿಸಿದಾಗ ಏನಂತಾರ? ರಜಗಿಲ್ ಅಂತಾರ. ರಜಗಿಲಿಂದ ಹೊರಗಾಗಿದಂಥ ಕಡ್ಡಿಗಳು ರಜಾ ಅಂತ ಹೇಳಿಸ್ಕೊಳ್ತಾವ. ಆ ರಜಾ ಅಂತ ಅನ್ಸ್ಕೊಂಡಂಥ ಎಲ್ಲ ಕಡ್ಡಿಗಳು ಒಂದ್ಸರಿ ಸೇರಿದಾಗ ರಜಾ ಹುಡುಗಂಥ ರಜಗಿಲಾಗ್ತದೆ. ವಿಚಾರ ಮಾಡಿ, ಎಲ್ಲ ಒಂದು ಕಡೆ ಸೇರಿದಾಗ ಅದು ರಜಗಿಲಾಗ್ತದ.
ರಜವನ್ನ ಹುಡುಗತಕ್ಕಂಥ ಕೆಲಸ ಮಾಡ್ತದ, ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಮಾಡ್ತದ. ಒಂದು ವೇಳೆ ರಜಗಿನಿಂದ ಬೇರೆ ಹಾಕೋತ ಹೋದವು ಅಂದ್ರೆ ಅದಕ್ಕೆ ರಜಾ ಅಂತಾರ, ಅದಕ್ಕೆ ಮತ್ತೊಬ್ರಿಗೆ ಒಂದು ಹುಡುಗಿ ಹಾಕ್ತಾರೆ. ಅದಕ್ಕೆ ಗುರುಪುತ್ರರಲ್ಲಿ ಈ ಭಾವ ಇರಬೇಕು. ಅದಕ್ಕೆ ಎಲ್ಲ ವಾನರರಿಗೆ ಒಂದು ಕಡೆ ಸೇರಿಸಿ ಸೇತುವೆ ತಯಾರು ಮಾಡಂತ ಕಾರ್ಯ ಹನುಮಂತ ಮಾಡ್ಯಾರ. ಹನುಮಂತ ಅದಕ್ಕೆ ಇಂಥ ಅಮೂಲ್ಯವಾದಂಥ ವಿಚಾರಗಳು, ಅಮೂಲ್ಯವಾದಂಥ ಸಂದೇಶಗಳು ಹನುಮಂತನ ಜೀವನ ಚರಿತ್ರೆಯಿಂದ ನಾವು ತಿಳ್ಕೋಬೇಕಾಗ್ಯದ. ಅಂಥದ್ರಲ್ಲಿ ಒಂದು ನಿಮ್ಮ ಮುಂದೆ ಇಟ್ಟ. ಅದಕ್ಕೆ ಹೆಚ್ಚಿಗೆ ಹೇಳಲಾರ್ದೆ ನಾವು ಇಲ್ಲಿ ಹನುಮಂತನಿಂದ ಕಲಿಬೇಕಾದ್ದು ಏನು ಅಂದ್ರೆ ಗುರುಭಕ್ತಿ. ಈಗ ನಾ ಹೇಳಿದ್ದು ಗುರುಭಕ್ತಿ ಬಗ್ಗೆ. ಅದಕ್ಕೆ ಗುರುಪುತ್ರರಾದವರು ಗುರುವಿಗೆ ಎಂದು ಮರಿಬಾರದು. ಗುರು ತೋರಕಿ ದೇವ ತೋರ ಮಣಾವ ಅಂದ್ರೆ ಪರಮಾತ್ಮನಕ್ಕಿಂತಲೂ ಸದ್ಗುರುನಾಥ ಬಹಳ ದೊಡ್ಡ ಸ್ಥಾನ ಗುರುವಿಗೆ ಅದ. ಗಟ್ಟಿ ಬಂಗಾರನೂ ಒಂದು ತೊಲೆ ಅದ. ಗಟ್ಟಿ ಬಂಗಾರ ಒಂದು ತೊಲೆ ಬಂಗಾರದಾಗ ಆಭರಣ ಮಾಡಿಂದದ. ಯಾವ್ದ್ರ ಕಿಮ್ಮತ್ ಹೆಚ್ಚದರಿ? ಒಂದೇ ತೊಲೆದು ವಸ್ತ ಮಾಡಿಂದದ ಬಂಗಾರ, ಒಂದು ತೊಲೆದು ಗಟ್ಟಿ ಉಂಡಿ ಅದ. ಒಂದು ಯಾವ್ದು ಕೊಳ್ಳಾಗ ಜೋಗಿ ಹಾಕೊಂಡ್ರೆ ಶೋಭ ಕಾಣಿಸ್ತದ ಹೇಳ್ರಿ? ಗಟ್ಟಿ ಬಂಗಾರ ಹಿಂಗೆ ಕೊಳ್ಳಾಗ ಜೋಗಿ ಹಾಕೊಂಡ್ರೆ ಖಳಿ ಅನಿಸ್ತದೇನು? ಅದೇ ಒಂದು ತೊಲೆ ಬಂಗಾರದ ಆಭರಣ ಮಾಡಿ ಹಾಕೊಂಡ್ರೆ ಸೌಂದರ್ಯ ಬರ್ತದ. ಇನ್ನು ಎಡ್ರದ ಕಿಮ್ಮತ್ತು ವಿಚಾರ ಮಾಡ್ರಿ ಹೆಂಗೆ. ಅದನ್ನು ಒಂದು ತೊಲೆ ಇದೆ, ಇದನ್ನು ಒಂದು ತೊಲೆ ಇದೆ. ಆಭರಣಕ್ಕ ಆ ಗಟ್ಟಿ ಬಂಗಾರಕ್ಕಿಂತಲೂ ಹೆಚ್ಚು ಕಿಮ್ಮತ್ತು. ಯಾಕ? ಅದ್ರಾಗ ಕೂಲಿ ಅದೆಲ್ಲ ಸೇರಿ ಅದ, ಹಳ್ಳ ಜೋಡಿಸ್ಯಾರ, ಏನೇನೋ ಅದಕ್ಕೆ ಅಲಂಕಾರ ಮಾಡಿ. ಹಂಗ ಪರಮಾತ್ಮ ಅಂದ್ರೆ ಗಟ್ಟಿ ಬಂಗಾರ ಇದ್ದಂಗ ಸದ್ಗುರುನಾಥ ಇಲ್ಲಿ ಶಿಷ್ಯನ ಕಲ್ಯಾಣಕ್ಕಾಗಿ, ಜಗತ್ತಿನ ಉದ್ಧಾರಕ್ಕಾಗಿ, ಜಗತ್ತಿನಲ್ಲಿ ಸಾಕ್ಷಾತ್ ಪರಮಾತ್ಮನಿಗೆ ಗುರುವಾಗಿ ಬಂದು ಜಗತ್ತಿನ ಕಲ್ಯಾಣ ಮಾಡ್ತಾನೆ. ಅದಕ್ಕೆ ಪರಮಾತ್ಮನಿಗಿಂತಲೂ ಗುರುವಿನ ಮಹಿಮೆ ಬಹಳ ದೊಡ್ಡದ ಅಂತ ಶಾಸ್ತ್ರದಲ್ಲಿ ಹೇಳ್ಯಾರ. ಅಂಥ ಒಂದು ಸಂದೇಶ ಹನುಮಂತನಿಂದ ನಾವು ನೀವೆಲ್ಲರೂ ಕಲಿಬೇಕಾಗಿದೆ. ಅಂಥ ಒಂದು ಸಂದೇಶವನ್ನು ನಾವು ಹನುಮಂತನಿಂದ ಕಲಿತು ನಾವೆಲ್ಲ ಶಿಷ್ಯರು, ನಾವೆಲ್ಲ ಒಂದೇ ಭಾವ ಗುರುವಿನ ಶಿಷ್ಯರಲ್ಲಿ ಬರಬೇಕು. ಮತ್ತ ನಾವೆಲ್ಲರೂ ಒಂದೇ ಎಂಬ ಭಾವ ಪರಮಾತ್ಮನ ಭಕ್ತರಲ್ಲಿ ಬರಬೇಕು. ಎಲ್ಲ ಭಕ್ತರು ಒಂದಾದಾಗ, ಎಲ್ಲ ಶಿಷ್ಯರು ಒಂದಾದಾಗ ಈ ಜಗತ್ತಿನ ಕಲ್ಯಾಣ ನಿಶ್ಚಿತ ಅದ. ಅದಕ್ಕೆ ಅಂಥ ಒಂದು ಸಂದೇಶ ನಾವು ನೀವೆಲ್ಲರೂ ಬದುಕಿನಲ್ಲಿ ಅಳವಡಿಸ್ಕೊಂಡು ಧನ್ಯರಾಗೋಣ. ಅದಕ್ಕೆ ಅಂಥ ಭಾವ ನಮ್ಮಲ್ಲಿ ಬರಬೇಕಾದ್ರೆ ಆ ಸದ್ಗುರುನಾಥನೇ, ಆ ಹನುಮಂತನೇ ನಿಮ್ಮೆಲ್ಲರಿಗೆ ಕರುಣಿಸಿ ಅಂತ ಸದ್ಬುದ್ಧಿಯನ್ನು ಕೊಳ್ಳಿ ಅಂತ ಕೇಳ್ಕೊಂಡು ನಾನೆಲ್ಲ ಮಾತು ಇಲ್ಲಿಗೆ ವಿರಾಮ ಮಾಡ್ತೇನೆ.